ಮಾರುತೇಶ್ವರ ದುಷ್ಟರನ್ನ ಸಂಹರಿಸಿ ಶಿಷ್ಟರನ್ನ ರಕ್ಷಿಸಿ ಸದಾ ಬಡವರ ಬೆಂಗಾವಲಾಗಿ ನಿಂತು ಎಲ್ಲರನ್ನು ಕಾಪಾಡೋ ಮಹಾಮಹಿಮ ನೀನಿಯಪ್ಪ. ತಂದೆ, ನನ್ನ ಜೀವನದ ಚರಿತ್ರೆ ನಿನಗೇನು ತಿಳಿಯಲಿದೆ. ಹುಟ್ಟಿದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಅಕ್ಕ ತಮ್ಮ ಇಬ್ಬರು ಅನಾಥರಾಗಿ ಬೀದಿಯಲ್ಲಿ ನಿಂತೆವು. ಆದ್ರೆ ಅಂಥ ಸಮಯದಲ್ಲಿ ನಮ್ಮ ಪಾಲಿಗೆ ಈ ಊರಿನ ಧನಿ ಎನಿಸಿಕೊಂಡ ಗುಣವಂತಪ್ಪನವರು ಈ ಮನೆಗೆ ಕರೆತಂದು ನಮ್ಮನ್ನ ಕಣ್ಣರೆಪ್ಪೆ ಹಾಕಿ ಜೋಪಾನ ಮಾಡಿ ಕೊನೆಗೆ ಈ ಮನೆಗೆ ಸೊಸೆಯನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಅವರ ಉಪಕಾರವನ್ನ ಈ ನನ್ನ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲ ದೇವ. ಅದು ಅಲ್ಲದೆ ನನ್ನ ಪತಿ ಶಂಕರ್ ಹಾಗೂ ನನ್ನ ಮೈದುನ ಇಬ್ಬರು ಸಹ ರಾಮ ಲಕ್ಷ್ಮಣರಂಥ ಮನಸ್ಸಿನವರು. ಈ ಕಲಿಯುಗದಲ್ಲಿ ಅಣ್ಣ ತಮ್ಮಂದ್ರಂದ್ರೆ ಹೀಗೆ ಇರಬೇಕು ಅನ್ನೋ ಹಾಗೆ ಪ್ರೀತಿ ವಾತ್ಸಲ್ಯದಿಂದ ಬದುಕೋರು. ಸದಾ ಅವರನ್ನ ಕೈ ಹಿಡಿದು ಕಾಪಾಡಿ ಅವರಿಗೆ ತಕ್ಕನ್ನು ಹಾಕಿ ವಿಶ್ವಾಸ ಪ್ರೀತಿಯನ್ನು ಉಳಿಸಿಕೊಂಡವರು ನನ್ನ ತಮ್ಮ ಪ್ರೀತಿಯ ಅಳಿಯನಾಗಿ ಅವರು ಹೇಳಿದ ಕಾರ್ಯವನ್ನೆಲ್ಲ ಮಾಡ್ತಾ ಈ ಮನೆಗೆ ಅವರೇ ಕಾವಲುಗಾರ ಆಗಿದ್ದಾನೆ. ಮಾರುತೇಶ್ವರ ಅವರಿಗೆ ಯಾವ ಕಾಲದಲ್ಲೂ ಎಂಥ ಸಂದರ್ಭದಲ್ಲೂ ಯಾವ ಕಷ್ಟ ಬಾರದ ಹಾಗೆ ಕಾಪಾಡೋ ಭಾರ ನಿನ್ನನ್ನೇ ಕೂಡಿದೆಯಪ್ಪ. ಅದು ಅಲ್ಲದೆ ಮದುವೆಯಾಗಿ ಇಷ್ಟು ವರ್ಷ ಕಳೆದು ಮಕ್ಕಳ ಭಾಗ್ಯವನ್ನೇ ಕಾಣದೇ ಇರು ನನಗೆ ಆದಷ್ಟು ಬೇಗ ಆ ಮಕ್ಕಳ ಭಾಗ್ಯವನ್ನ ಕರುಣಿಸಿ ಈ ಹೆಣ್ಣಿನ ಜನ್ಮವನ್ನ ಸಾರ್ಥಕ ಆಗುವಂತೆ ಮಾಡುತ್ತಂದೆ. ಹಾಗೆ ನಮ್ಮಂಥವರು ಬದುಕಬೇಕಾದ್ರೆ ದುಷ್ಟರ ಎನ್ನುವರು ಇದ್ದೇ ಇರ್ತಾರಲ್ಲ. ಈ ಊರಿನಲ್ಲಿರುವ ದಶಕಂಠ ವಿಷಕಂಠ ನಮ್ಮ ಪಾಲಿಗೆ ಪ್ರತಿ ಹೆಜ್ಜೆಗೂ ಅಡ್ಡ ಗೋಡೆಯಾಗಿ ನಿಂತಿದ್ದಾರೆ. ಅವರನ್ನ ಸಂಹರಿಸೋಕೆ ನೀನು ಬರಲೇಬೇಕು. ಯಾವುದಾದ್ರೂ ಒಂದು ಅವತಾರ ತಾಳು ನಮ್ಮನ್ನ ಕಾಪಾಡೋ ಭಾರ ನಿನ್ನನ್ನೇ ಕೊಂಡೈತಂದೆ. ಈ ನನ್ನ ಸಂಸಾರವನ್ನ ಸದಾಕಾಲ ನಗನಗುತ್ತಾ ಕಾಪಾಡೋ ಭಾರ ನಿನ್ನನ್ನೇ ಕುಡಿದೆಯಲ್ಲ. ಈ ಮುಂಜಾದ ತಂಪದ ಮಂಜಿನ ನಡೆಯಲ್ಲಿ ಚಲ್ಲದ ರೇಷ್ಮೆಯ ಸೀರೆ ಉಟ್ಟುಕೊಂಡು ಸತಿ ಸಪ್ಪಿವಯ ಮೀರಿಸುವಂತೆ ಏನೆಂದು ಬೇಡಿಕೊಂಡೇ ನನ್ನ ದೇವರಲ್ಲಿ. ಸ್ವರ್ಗದಲ್ಲಿ ಧರೆಗಿಳಿಸುವ ಶಕ್ತಿ ಇರೋ ಆ ಮಾರುತೇಶ್ವರನಲ್ಲಿ ಇನ್ನೇನ್ರಿ ಬೇಡಿಕೊಳ್ಳಿ. ಈ ನನ್ನ ಸಂಸಾರ ಯಾವುದೇ ಕಷ್ಟಕ್ಕೂ ತಗಲದೆ ಸದಾ ನಗನಗುತ್ತಾ ಆನಂದವಾಗಿ ಒಂದಾಗಿರ್ಬೇಕು, ಒಡೆಯಬಾರದು. ನನ್ನ ಸಂಸಾರವನ್ನು ಸದಾ ಕಾಪಾಡುತ್ತಂದೆ ಅಂತ ಆ ದೇವರಲ್ಲಿ ಬೇಡಿಕೊಂಡೆ. ಸೇವತಿ, ನಂಬಿದ ಭಕ್ತರನ್ನು ನಡು ನೀರಿನೆಲ್ಲ ಕೈ ಬಿಡುವುದಿಲ್ಲ ಅನ್ಬೋದು ನನಗೆ ಚೆನ್ನಾಗಿ ಗೊತ್ತು. ಅದರಲ್ಲಿ ಇಬ್ಬರಿಗೆಲ್ಲ ಹೋದ ನನ್ನ ತಮ್ಮ ಶಂಕರ ಹಾಗೂ ಕೃಷ್ಣನಾಡಲು ಹೋದ ನನ್ನ ಅಳಿಯ ಭದ್ರ ಇನ್ನೂ ಮನೆಗೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಮೈದ ವಿದ್ಯಾಭ್ಯಾಸ ಮುಗಿಸಿ ನೌಕರಿನ ಪಡೆದುಕೊಂಡು ಬಂದಿದ್ದಾನೆ. ನಿಮ್ಮ ಅಳಿಯ ಆ ಕುಸ್ತಿ ಸ್ಪರ್ಧೆಯಲ್ಲಿ ಗೆದ್ದು ಕಡೆಯನ್ನು ಸಹ ತಂದಿದ್ದಾನೆ. ಇಬ್ಬರು ಸಂತೋಷದಿಂದ ಮನೆಗೆ ಬಂದ್ರು. ಇವತ್ತು ಹಬ್ಬ ಅಂತ ಅವರಿಬ್ಬರ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಕಳಿಸಿದ್ದೀನಿ. ಏನ್ರಿ, ಇವತ್ತು ಯುಗಾದಿ ಹಬ್ಬ ಅಲ್ವೇನ್ರಿ? ತನ್ನಿ ನಿಮ್ಮ ಕಾರು ನನಗೆ ಆಶೀರ್ವಾದ ಮಾಡಿ. ಸಂತೋಷವಾಯಿತು ಕಣೆ, ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ಅಳಿಯ ಭದ್ರ ಹಾಗೂ ನನ್ನ ಶಂಕರ ತಮ್ಮ ಅವರಿಂದ ನನ್ನ ಭಾಗ್ಯದ ಬಾಗಿಲು ತೆರೆದಂತಾಯಿತು. ಹಾ ಶಿವತೆ, ಮುಂದಿನ ವಾರ ಕಾಲುವೆಗೆ ನೀರು ಬಿಡ್ತಾರಂತೆ. ಜಮೀನಲ್ಲಿ ಬಿತ್ತನೆ ಮಾಡಲು ಏನೇನು ವ್ಯವಸ್ಥೆ ಮಾಡಬೇಕು ಸ್ವಲ್ಪ ನಾನು ಹೊಲದ ಕಡೆ ನೋಡ್ಕೊಂಡು ಬರ್ತೀನಿ. ಅಯ್ಯೋ ನಿಲ್ರಿ, ಯಾರು ಇಷ್ಟು ಅವಸರ ಮಾಡ್ತೀರಾ? ಅಲ್ಲ, ಇವತ್ತು ಯುಗಾದಿ ಹಬ್ಬ, ಎಲ್ಲರೂ ಉಳ್ಬೇಕು ಅಂತ ಸಿಹಿಯಾದ ಬೇವು ಬೆಲ್ಲ ತಯಾರಿಸಿದ್ದೀನಿ. ಅದನ್ನ ಸವಿಯೋದು ಬಿಟ್ಟು ಹಾಗೆ ಹೊರಟು ಬಿಟ್ರಲ್ಲ. ಕೆಲಸ ಏನು? ಮುಂದೆ ಸಮಯ ಇದೆ, ಮುಂದೆ ಮಾಡಿದ್ರೆ ಆಯ್ತು. ಸ್ವಲ್ಪ ಸಮಾಧಾನ. ಹೌದೇನೆ ನಾನು ಚಿನ್ನ, ಮಹಾರಾಜ ಆಜ್ಞೆಯನ್ನು ಮೀರುವುದಂತೆ. ಹೌದು, ಈ ಯುಗಾದಿ ಹಬ್ಬದ ವಿಶೇಷತೆ ಮತ್ತು ಬೇವು ಬೆಲ್ಲದ ಬಗ್ಗೆ ನಿನಗೇನಾದರೂ ತಿಳಿಯುತ್ತೇನೆ? ನನಗ ಅದು ನನಗ ಹಾ ನೋಡ್ರಿ, ನಾವು ಹೆಣ್ಣು ಮಕ್ಕಳು ಮನೇಲಿ ಕೆಲಸ ಮಾಡೋರು. ಮನೆಯಲ್ಲಿ ಮಕ್ಕಳನ್ನು ಹೇಳಬೇಕು, ಆ ಕೆಲಸ ಮಾಡು ಈ ಕೆಲಸ ಮಾಡೋದ್ರೆ ಮಾಡ್ಬೇಕು. ಹೊಸದಾಗಿ ಹೊರಗೆ ಹೋಗ್ಬಾರ್ದು. ಬಾ ಅಂದ್ರೆ ಬರಬೇಕು, ಹೋಗಂದ್ರೆ ಹೋಗ್ಬೇಕು. ಅಷ್ಟೇ ನಮ್ಮ ಕೆಲಸ. ಪಾಪ ನಮಗೆಲ್ಲ ಇದೆಲ್ಲ ಗೊತ್ತಿರ್ತಾ? ಎಷ್ಟೇ ಆದ್ರೂ ಓದದೇ ಇದ್ರು ಕಲಿಯದೇ ಇದ್ರು ಸಕಲ ಕಲಾ ವಲ್ಲಭರು ನೀವಿದ್ದೀರಲ್ಲ. ನೀವೇ ಹೇಳಿದ್ರೇನಂತ ಮಾತಿನಲ್ಲಿ
ಅಂದ್ರೆ ನೀನೇ ಇರಬೇಕು ಶಿವಂತಿ. ಹಿಂದೆ ನೋಡು, ಯುಗಾದಿ ಹಬ್ಬ ಎಂದರೆ ರೈತರ ಕುಟುಂಬದಲ್ಲಿ ಸಂತೋಷದಿಂದ ಆಚರಿಸುವ ಹಬ್ಬ ಯುಗಾದಿ ಹಬ್ಬ. ಹಿಂದೆ ಶ್ರೀರಾಮಚಂದ್ರರು ಆ ವಾಲಿಯನ್ನು ಸಂಹರಿಸಿದ ದಿನ. ಇನ್ನೊಂದು ವಿಷಯ ಗೊತ್ತೇನು? ಹಿಂದೆ ದಶಕಂಠನೆಂಬ ರಾಕ್ಷಸುರ ಆ ರಾವಣನನ್ನು ಕಣ್ಣರಿಸಿ ಅಯೋಧ್ಯೆಗೆ ಮಳೆ ಬಂದ ದಿನ. ಆಮೇಲೆ ಶಾಲೆ ನಡೆಸಿಗೆ ಪ್ರಾರಂಭವಾಯಿತು. ಅದರಿಂದ ಇಂದಿನವರೆಗೂ ಎಲ್ಲರ ಮನೆತನನ್ನು ಯುಗಾದಿಯ ಹಬ್ಬವನ್ನು ಸಂತೋಷದಿಂದ ಆಚರಿಸುತ್ತಾ ಬಂದಿದ್ದಾರೆ. ಹೌದೇನ್ರಿ? ಆ ಶ್ರೀರಾಮಚಂದ್ರ ಹೇಗೆ ಆ ದಶಕಂಡನನ್ನು ಸಂಹಾರ ಮಾಡಿದ್ದೋ, ಈ ಕಲಿಯುಗದಲ್ಲಿ ಸಹ ಈ ದಶಕಂಡನನ್ನು ಸಂಹಾರ ಮಾಡೋಕೆ ಆ ನನ್ನ ಮಾತೇಶ್ವರ ಯಾವ್ದಾದ್ರೂ ಒಂದು ಅವತಾರ ತಾಳಿ ಭೂಮಿಗೆ ಬರಲಿ ಅಂತ ಬೇಡಿಕೊಳ್ತೇನೆ ನಾನು. ಅದು ಇನ್ನೊಂದು ವಿಷಯ ಗೊತ್ತೇನೆ. ಬೇವನ್ನು ಕಷ್ಟದ ಸಮಯದಲ್ಲಿ ಬೆಲ್ಲವನ್ನು ಸುಖದ ಸಂಕೇತವಾಗಿ ಸೂಚಿಸುತ್ತದೆ. ಬೇವು ಕಷ್ಟದ ಸಂಕೇತವಾಗಿ ಸೂಚಿಸುತ್ತದೆ. ಬೇವು ಬೆಲ್ಲವು ಹೊಟ್ಟೆಯೊಳಗೆ ಉರಿ ಉಂಟು ಮಾಡಿದರೆ ಬೇವು ಅದನ್ನು ದಮನ ಮಾಡುತ್ತದೆ. ಈ ವಿಷಯ ಏನಾದರೂ ನಿಮ್ಗೆ ಗೊತ್ತೇನೆ? ನಿಮ್ಮಷ್ಟು ನನಗೆ ಗೊತ್ತಿಲ್ಲ ಬಿಡ್ರಿ. ಅದಕ್ಕೆ ನಾನು ನಿಮ್ಮನ್ನ ಕೇಳಿದ್ದು, ನೀವೇ ಹೇಳ್ರಿ ಅಂತ. ಅಲ್ಲ, ಎಲ್ಲ ನೀವೇ ಮುಗಿಸ್ಬಿಡ್ತೀರ ಹೇಗೆ? ಮತ್ತೆ ನೀನು ಬೇವು ಬೆಲ್ಲದ ಬಗ್ಗೆ ಕೇಳಿಲ್ಲ, ಅದಕ್ಕೆ ನಾನು ಕೇಳೇ ಬಿಟ್ಟೆ. ಸಾಕು ಸಾಕು, ಇನ್ನು ನೀವು ಎಣ್ಣೆ ಸ್ನಾನದ ಬಗ್ಗೆ ಮಾತ್ರ ಹೇಳ್ಬೇಡ್ರಿ, ಅದನ್ನ ನಾನ್ ಹೇಳ್ತೇನೆ. ಹಾ, ಹೇಳೋಣ. ನೋಡ್ರಿ, ಎಣ್ಣೆ ಹಚ್ಕೊಂಡು ಸುಡು ಸುಡು ಬಿಸಿ ನೀರಿನ ಸ್ನಾನ ಯಾಕೆ ಮಾಡ್ತಾರೆ ಹೇಳಿ? ಯಾವ ರೋಗ ರುಜಿನ ಬರಬಾರ್ದು ಅಂತ. ವರ್ಷಕ್ಕೊಮ್ಮೆ ಎಣ್ಣೆ ಮುಖ ಯಾರೇ ನೋಡ್ತಾರೆ? ವರ್ಷಕ್ಕೆ ಒಂದು ಸಾರಿ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಬಿಟ್ರೆ ಮುಗಿದ್ ಹೋಯ್ತು, ಯಾವ ರೋಗ ರುಜಿನ ಬರಲ್ಲ. ಅದು ಈಗ ನಿನ್ನಿಂದ ಗೊತ್ತಾಯ್ತು ಕಣೆ. ಅದರಲ್ಲಿ ನನ್ನ ತಮ್ಮ ಶಂಕರ ಹಾಗೂ ಭದ್ರ ಬರುವುದಕ್ಕಿಂತ ಮುಂಚಿತವಾಗಿ ಈ ದಿನ ಗಂಧನಾಗಿ ಈ ತಂಪಾದ ಮಂಜಿನ ಇಂಪಾದಿಗೆ ಹಾಡುವರೆ ಪ್ರತಿಯಾಜ್ಞೆ ಬೀಳುತ್ತೆ ಅಲ್ಲಿ.
ಮುಗಿದಾಯ್ತು ಆರತಿ ಮಾಡ್ಕೊಂಡ್ರೆ ಶಂಕರ, ಹೇಳು ನೀನು ಕಂದಾಯ ಇಲಾಖೆ ನೌಕರಿ ಪಡೆದು ಬಂದಿದೆಯಲ್ಲ, ತುಂಬಾ ಸಂತೋಷವಾಯಿತು ಕಣೋನು, ನನಗೆ ತುಂಬಾ ಸಂತೋಷವಾಯಿತು. ಆದರೆ ಒಂದು ವಿಷಯ ಶಂಕರ್, ಆ ನೌಕರಿಯಲ್ಲಿ ನಿಷ್ಠಾವಂತನಾಗಿ ಭ್ರಷ್ಟಾಚಾರ ಮಾಡದೆ ಒಳ್ಳೆಯ ಅಧಿಕಾರಿಯಾಗಿ ನೌಕರಿ ಮಾಡಬೇಕಪ್ಪ, ನೌಕರಿ ಮಾಡಬೇಕು. ಮಾವ ಏನು ಮಾತಾಡ್ತಾ ಇದೀಯಾ ಮಾವ ನೀನು? ಶ್ರೀರಾಮಚಂದ್ರನಿಂದಿರುವ ನೀನು ಹಾಗೂ ಸೀತಾ ಮಾತೆ ಅಂತಿರುವ ಈ ನಮ್ಮ ಅಕ್ಕ, ನಿಮ್ಮಿಬ್ಬರ ಕೈ ತುತ್ತನ್ನು ತಿಂದು ಬೆಳೆದಿರುವ ಈ ಶಂಕರನ ಮೇಲೆ ನಿಮಗೆ ಸಂಶಯವೇ? ಹಾಗೇನಿಲ್ಲ ಭದ್ರ. ನಿನಗೊಂದು ವಿಷಯ ಹೇಳಬೇಕೆಂದರೆ, ಈಗಿನ ಸಮಾಜದ ಜನರು ಯಾರು ಮುಂದೆ ಬಹುತಾರೋ ಅವರ ಪಾಲಿಡುವುದು ತಲೆಗೆ ಜಗ್ಗುವುದು ಬಹಳ ಜನರು ಇದ್ದಾರೆ. ಅದಕ್ಕಾಗಿ ನಾವು ಒಳ್ಳೆಯವರಾಗಿ ಇರಬೇಕೆಂದರೆ ಯಾವುದಕ್ಕೂ ಲಂಚಕ್ಕೆ ಆಸೆ ಪಡದೆ ಈ ಸಮಾಜದಲ್ಲಿ ನೌಕರಿ ಮಾಡಬೇಕಪ್ಪ, ನೌಕರಿ ಮಾಡಬೇಕು. ಆಯ್ತು ಅಣ್ಣ, ನಿನ್ನ ಮಾತಿಗೆ ಸದಾ ಬದ್ಧನಾಗಿರುತ್ತೇನೆ. ಈ ನಮ್ಮ ಧರ್ಮವಂತ ಮನೆತನದ ಹೆಸರನ್ನು ಸ್ವತ್ತಯ 16 ಹಳ್ಳಿಗೆ ತರುವಂತೆ ಮಾಡುವೇನಣ್ಣ. ಈ ಮಾತು ನಿಜವನ್ನ? ಅಲ್ರಿ, ಬರೀ ತಮ್ಮನಿ ಮಾತ್ರ ಬುದ್ಧಿ ಹೇಳ್ತಾ ಇದ್ರಲ್ಲ, ಅಳಿಯನಿಗೂ ಸ್ವಲ್ಪ ಬುದ್ಧಿ ಹೇಳಿ. ಯಾಕೆಂದ್ರೆ ಅವನ ಕೀರ್ತಿ ಹೆಸರು ನೋಡಿ ಸಹಿಸದಂತೆ ಈಗಾಗಲೇ ಕೆಟ್ಟ ಹತ್ತುಗಳ ಕಣ್ಣು ಅಂದ್ಮೇಲೆ ಬಿಟ್ಟು ಹಾಕಿದ್ದೇನೆ. ನೀವಾದ್ರೂ ಎಷ್ಟು ಹುಷಾರಾಗಿರ್ಬೇಕು ಅಂತ. ಹೌದಪ್ಪ ಭದ್ರ, ಈ ನಿಮ್ಮ ಅಕ್ಕ ಹೇಳುವುದರಲ್ಲಿ ನಿಜವಿದೆ. ನೀನು ಕೂಡ ನೋಡಪ್ಪ, ಈ ಕೃಷಿಯಲ್ಲಿ ಜನಿಸಿ ಆಗುವುದನ್ನು ನೋಡಿ ಗಂಟೆಗೆ ಆಗಿ ಬರ್ತಾ ಇಲ್ಲ. ಯಾವಾಗ ನೀನು ಕುಸ್ತಿಯಲ್ಲಿ ಜಯಿಸಿ ಆಗುತ್ತೀವೋ ಆವಾಗ ರೌಡಿಗಳಿಂದ ನಿನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದಾನೆ. ಅದಕ್ಕಾಗಿ ನೀನು ಮುಂದೆ ಈ ಕುಸ್ತಿ ಆಡುವುದನ್ನು ಬಿಟ್ಟು ಬಿಡಪ್ಪ, ಬಿಟ್ಟು ಬಿಡು. ಏನ್ ಹೇಳ್ತಾ ಇದೀಯ ನೀನು? ಏನು ಮಾವ? ಹಿಂದೆ ರಾಮಾಯಣದಲ್ಲಿ ಆ ಶ್ರೀರಾಮಚಂದ್ರನಿಗೆ ಹೇಗೆ ಬೆಂಬಲವಾಗಿ ನಿಂತು ಆ ದಶಕಂಠನನ್ನು ಸಂಹರಿಸಿದನು, ಈ ಕಲಿಯುಗದಲ್ಲಿ ಈ ನಮ್ಮ ಮಾವ ಶ್ರೀರಾಮಚಂದ್ರನಿಗೆ ಒಂದು ಅಣಿಯಾಗಿರುತ್ತೇನೆ ಮಾವ, ಅಣಿಯಾಗಿರುತ್ತೇನೆ. ಅಷ್ಟೇ ಅಲ್ಲ ಮಾವ, ಈ ನಿಮ್ಮ ಆಶೀರ್ವಾದದಿಂದ ಈ ನಮ್ಮೂರ ಅಡವಿ ಸಿದ್ದೇಶ್ವರ ಜಾತ್ರೆಯ ಕುಸ್ತಿಯ ಕಣದಲ್ಲಿ ಬೆಳ್ಳಿಯ ಕಟ್ಟಿಗ ಸಂತೋಷವಾಯಿತು ಭದ್ರ. ಈ ನಿನ್ನ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಇದೇ ಸಂತೋಷದಲ್ಲಿ ಈ ಅಡವಿ ಸಿದ್ದೇಶ್ವರ ಜಾತ್ರೆಯಲ್ಲಿ ಒಟ್ಟರು ಕೂಡಿ ಸಂಭ್ರಮಿಸೋಣ ಬನ್ನಿ. ಏನ್ರಿ, ಸಾಮಾನ್ಯ ಇಲ್ಲ ನನ್ನ ತಮ್ಮ ನನ್ನ ಮೈದನ ಅಂದ್ರೆ ಮನೆ ಬುದ್ಧಿಗೆ ಜೋಡಿ ಹುಲಿ ರಾಜ ಹುಲಿಗಳಿಂದಾಗಿದೆ. ದೇವರೇ ದೇವರೇ, ಹುಡುಗಿರ ಕಣ್ಣ ಬೆಳೆದಲ್ಲೇ. ಅಕ್ಕ, ಎಷ್ಟೇ ಆಗಲಿ ನಿನ್ನ ಕೈ ತುತ್ತು ಬೆಳೆಯೋದು ಮಗದಲ್ಲವೇ ನಾವು ಹುಲಿವೇ. ಹೌದಪ್ಪ ನನ್ನ ರಾಜ. ಆಗಿ ಶಿವರಾಜ್
ಹೊತ್ತಿಗೆ ನನಗಂತೂ ತುಂಬಾ ಹಸುವಾಗಿದೆ. ನಾ ಏನ್ ಮಾಡಿ ಹೇಳು?